ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಹಾಸನ ಭಾಗದಲ್ಲೂ ಕೂಡ ಹೆಚ್ಚಿನ ಮಳೆ ಆಗ್ತಿದೆ. ಹಾಸನದಲ್ಲಿ ಘಟ ಪ್ರದೇಶದಲ್ಲಿ ಅಲ್ಲೂ ಕೂಡ ಅಲ್ಲಿಂದ ನೀರು ಈಗ ಬೇರೆ ಬೇರೆ ಕಡೆ ಸಕಲೇಶಪುರ, ಆಲೂರು, ಬೇಲೂರು, ಹಾಸನ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಭಾರಿ ಮಳೆಗೆ ರಾಜ್ಯ ಹೆದ್ದಾರಿ ಏನಿದೆ NH ಅಲ್ಲಿ ಭೂಕುಸಿತ ಆಗ್ತಿದೆ. ಸಕಲೇಶಪುರ ಭಾಗದಲ್ಲಿ ಅದರಲ್ಲೂ ಈ ಶಿರಾಡಿ ಘಾಟ್ಗೆ ಕನೆಕ್ಟ್ ಮಾಡುವಂತಹ ರಸ್ತೆ ರಾಜ್ಯ ಹೆದ್ದಾರಿಯಲ್ಲೇ ಭೂಕುಸಿತ ಆಗಿದೆ. ಸೊ ಹೆದ್ದಾರಿಗೆ ಭಾರಿ ಪ್ರಮಾಣದ ನೀರು ಬಂದು ಸೇರ್ತಾ ಇರೋದು. ಮಳೆ ಮುಂದುವರೆದ್ರೆ ವಾಹನ ಸಂಚಾರ ಬಂದ್ ಆಗುವಂಥ ಸಾಧ್ಯತೆ ಇದೆ. ಸೊ ಆತಂಕದಲ್ಲೇ ಸಂಚಾರ ಮಾಡ್ತಿರುವಂಥ ವಾಹನ ಸವಾರರು, ಮಣ್ಣಿನ ಜೊತೆಗೆ ನೆಲಕ್ಕುರುಳ್ತಿರುವಂಥ ಗಿಡ ಮರಗಳು. ಸೊ ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಇವತ್ತು ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಅದರಲ್ಲೂ ಕೂಡ ಆಲೂರು, ಬೇಲೂರು, ಸಕಲೇಶಪುರ ಈ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಸುರಿಯುತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ಕಡೆ ಅವಾಂತರಗಳು ಸೃಷ್ಟಿಯಾಗ್ತದೆ. ಗುಡ್ಡ ಕುಸಿತದಿಂದಾಗಿ ಒಂದು ರೀತಿ ಆತಂಕ ಸೃಷ್ಟಿಯಾಗ್ತದೆ. ಈಗ ನಾವೀಗ ಸಕಲೇಶಪುರ ಪಟ್ಟಣದಿಂದ ಅರೇಹಳ್ಳಿ, ಬೇಲೂರಿಗೆ ತೆರಳತಕ್ಕಂಥ ರಾಜ್ಯ ಹೆದ್ದಾರಿಯ ಸಮೀಪ ಇದ್ದೇವೆ. ನಾವು ನೋಡ್ತಾ ಇದ್ದೀವಿ ಇಲ್ಲೊಂದು ಸಣ್ಣ ಬರೆ ಕುಸ್ತಿರ್ತಕ್ಕಂಥದ್ದು. ಮೇಲ್ಗಡೆ ಲೇಔಟನ್ನು ಮಾಡಿದ್ದಾರೆ. ಲೇಔಟ್ಗೆ ತಡೆಗೋಡೆ ಕಟ್ಟಿದರೂ ಕೂಡ ಅತಿಯಾದ ಮಳೆಯಿಂದಾಗಿ ಮಣ್ಣು ಅತಿ ಶೀತ ಹೆಚ್ಚಾಗಿ ಅಲ್ಲಿಂದ ಮಣ್ಣು ಕುಸಿದು ಕೆಳಗಡೆ ಬರ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಈಗಾಗಲೇ ಕೆಳಗಡೆ ಬಂದು ರಸ್ತೆ ಕೂಡ ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಅಲ್ಲಿ ಮೇಲ್ಗಡೆ ಒಂದು ಮನೆಗಳು ಕೂಡ ಇದ್ದಾವೆ, ಚೌಲ್ಟ್ರಿ ಕೂಡ ಇದೆ. ಅಲ್ಲಿ ಅದನ್ನ ಮಣ್ಣನ್ನು ತೆಗೆದು ಅಲ್ಲಿ ಲೇಔಟನ್ನು ಮಾಡಿರ್ತಕ್ಕಂಥದ್ದು. ಅದರಿಂದಾಗಿ ಈ ವರ್ಷ ಏನು ಅವಧಿಗೂ ಮುನ್ನವೇ ಮುಂಗಾರು ಆರಂಭ ಆಯಿತು, ಮುಂಗಾರು ಪೂರ್ವ ಮಳೆ ಕೂಡ ಬಂದಿತ್ತು. ಅದರಿಂದಾಗಿ ಶೀತ ಜಾಸ್ತಿ ಆಗಿದೆ. ಸೊ ಶೀತ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಡಿಲ ಆಗಿರ್ತಕ್ಕಂಥ ಮಣ್ಣು ದೊಡ್ಡ ಪ್ರಮಾಣದಲ್ಲಿ ಕುಸಿದು ಕೆಳಗಡೆ ಬರ್ತಾ ಇದೆ. ಅದರಿಂದಾಗಿ ಈ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳಿಗೂ ಕೂಡ ಒಂದು ರೀತಿ ಆತಂಕ ಎದುರಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮಣ್ಣು ಅಲ್ಲಿಂದ ಕುಸಿದು ಬಂದಿರ್ತಕ್ಕಂಥ ಮಣ್ಣು ರಸ್ತೆಗೆ ಬರ್ತಾ ಇದೆ. ಇನ್ನು ಹಾಗೇನೆ ಮಳೆ ಜಾಸ್ತಿ ಆದರೆ ಮತ್ತಷ್ಟು ಮಣ್ಣು ಕೆಳಗಡೆ ಬಂದರೆ ಇಲ್ಲಿ ವಾಹನ ಸಂಚಾರಕ್ಕೂ ಕೂಡ ತೊಡಕಾಗ್ತಕ್ಕಂಥ ಒಂದು ಆತಂಕ ಎದುರಾಗಿದೆ. ಸೊ ಈ ಭಾಗದಲ್ಲಿ ಜನರು ಕಳೆದ 3-4 ದಿನಗಳಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಣ್ಣು ಹಲವಾರು ಕಡೆ ಕುಸಿತದಿಂದಾಗಿ ಸಾಕಷ್ಟು ಆತಂಕ ಎದುರಾಗಿರ್ತಕ್ಕಂಥದ್ದು. ಸೊ ನಾ ಇಲ್ಲಿ ಕೆಲವರು ಸ್ಥಳೀಯರು ಇದ್ದಾರೆ. ಹೇಳಿ, ಮಳೆ ಯಾವಾಗಿಂದ ಬರ್ತಾ ಇದೆ? ಮಳೆ ಜಾಸ್ತಿ ಇದೆ, ಏನು ತೊಂದರೆ ಆಗ್ತಾಯಿದೆ? ಸರ್, ಇಲ್ಲೊಂದು ಚರಂಡಿ ಆಗಿದೆ ಈ ಪೈಪ್ ಲೈನ್ ಹೋಗಿ. ಈಗ ಯಾವ್ದಾರ ಗಾಡಿ ಒಂದು ಅರ್ಧ ಅಡಿ ಆ ಸೈಡಿಗೆ ಹೋದ್ರೂ ಗಾಡಿ ಮೇಲೆ ಬರೋಲ್ಲ. ಒಂದು 4-5 ಅಡಿ ಚರಂಡಿ ಹೊಡೆದಿದ್ದಾರೆ. ಅದೊಂದು ಸ್ವಲ್ಪ ಮುಚ್ಚಿ ಕ್ಲೀನ್ ಮಾಡಿಕೊಡ್ಬೇಕು. ಮೇಲಿಂದ ಮಣ್ಣು ಕುಸಿದು ಬರ್ತಾ ಇದೆ, ಅದು ಎಲ್ಲಿಂದ ಬರ್ತಾ ಇದೆ? ಅದು ಇಲ್ಲೇ ಲೇಔಟು ಆ ಗೆರೆ ಇದೆ, ಅಲ್ಲಿ ಆ ಗೆರೆಯಿಂದ ಎಲ್ಲ ತೊಳೆದು ಬರ್ತಾ ಇದೆ. ಅಲ್ಲಿ ಬಂದು ಏನು ತೊಂದರೆ ಆಗುತ್ತೆ ಕೆಳಗಡೆ ಬಂದರೆ? ಕೆಳಗಡೆ ಇಲ್ಲಿದಂಗೆ ಪಕ್ಕ ರಸ್ತೆಯಿಂದ ಈಚೆ ಬರುತ್ತೆ ನೀರು. ಆ ಚರಂಡಿಲಿ ಹೋಗ್ತಾಯಿಲ್ಲ, ಎಲ್ಲ ಈಚೆ ಬಂದು ಮನೆಗಳಿಗೆಲ್ಲ ಹೋಗುತ್ತೆ ನೋಡಿ. ಅಲ್ಲಿ ಈ ಮನೆ ಆ ಮನೆ ಎಲ್ಲ ಹಾಂ ಹೌದು ಸರ್. ಇಲ್ಲ ಇವಕ್ಕೆಲ್ಲ ಹೋಗುತ್ತೆ, ಇಲ್ಲೆಲ್ಲ ನುಗ್ಗುತ್ತೆ ನೋಡಿ. ಇಲ್ಲಿ ಹೋಗುತ್ತೆ, ಇಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ, ಅಲ್ಲಿ ಹೋಗಿದೆ, ಎಲ್ಲ ಕಡೆಯಿಂದನೂ ಹೋಗ್ತಾ ಇದೆ. ಈಗ ಮಳೆ ಯಾವಾಗಿಂದ ಜಾಸ್ತಿ ಇದೆ? ಇವತ್ತು ಕೂಡ ಬೆಳಗ್ಗೆಯಿಂದ ಮಳೆ ಜೋರಿದೆಯಾ? ಬೆಳಗ್ಗೆಯಿಂದನೂ ಜೋರಿದೆ ಸರ್. ಬೆಳಗ್ಗೆ ಇದೆ, ನೆನ್ನೆ ಇದೆ, ಗಾಳಿನೂ ಇದೆ. ಭಯ? ಹೌದು ಸರ್, ಭಯ. ಅದೆಲ್ಲ ತೊಳೆದು ಬಂದರೆ ಇಲ್ಲಿ ತನಕನೂ ಬರುತ್ತೆ. ಇಲ್ಲಿ ಇನ್ನೇನು ರೋಡ್ ಇನ್ನೇನು ಬ್ಲಾಕ್ ಆಗುತ್ತೆ. ಇದು ಅಂದ್ರೆ ಮಳೆಯಿಂದಾಗಿ ಆಗ್ತಿರ್ತಕ್ಕಂಥ ಅವಾಂತರಗಳು. ಅಂದ್ರೆ ಮಳೆ ಹೆಚ್ಚಾದಾಗೆಲ್ಲ ಎಲ್ಲೆಲ್ಲ ತಗ್ಗು ಪ್ರದೇಶಗಳಿದಾವೆ ಆ ಕಡೆಗೆ ಗುಡ್ಡಗಳು ಕುಸಿದು ಬರ್ತಾ ಇದೆ. ಅದರಿಂದಾಗಿ ಜನರು ಕೂಡ ಒಂದು ರೀತಿ ಆತಂಕ ಸೃಷ್ಟಿ ಆಗ್ತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH